ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಈಗ ಬೆಳೆ ವಿಮೆಯದ್ದೇ ಚರ್ಚೆ. ಕಳೆದ ವರ್ಷ ಸುರಿದ ಮಳೆಯಿಂದಾಗಿ ಬೆಳೆ ಕಳೆದುಕೊಂಡಂತಹ ರೈತರಿಗೆ ವಿಮಾ ಪರಿಹಾರ ಸರಿಯಾಗಿ ವಿತರಿಸಿಲ್ಲ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಬೆಳೆ ವಿಮೆ ಫೈಟ್ ಜೋರಾಗಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಆರೋಪಿಸಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸಭೆ ನಡೆಸಿದ್ರು. ಮಳೆ ಮಾಪನ ಕೇಂದ್ರ ಹಾಳಾಗಲು ಹಿಂದಿನ ಬಿಜೆಪಿ ಸರ್ಕಾರವೇ ಕಾರಣ. ಮಳೆ ಮಾಪನ ಕೇಂದ್ರಗಳ ಮೇಲೆ ಶೀಟ್ ಹಾಕಿ ಎಲ್ಲಿಯೂ ಮುಚ್ಚಬಾರದು, ಆದ್ರೆ ಅವನ್ನ ಮುಚ್ಚಲಾಗಿದೆ. ಇದಕ್ಕೆ ಯಾರು ಹೊಣೆ ಅಂತ ಸಚಿವ ಮಧು ಬಂಗಾರಪ್ಪ ಪ್ರಶ್ನಿಸಿದ್ದಾರೆ. ಅದೆಲ್ಲ ಮೋಸ್ಟ್ಲಿ ವೆದರ್ ಇದಿರುತ್ತೆ. ಹಂಗೇನಾದ್ರು ಮುಚ್ಚಿದ್ರೆ ಅವನು ಯಾವ EMC ತಗೊಂಡು ಏನು ಸಪ್ಲೈ ಮಾಡಿರ್ತಾನೆ ಅವನ ವಿರುದ್ಧ ಇದು ಮಾಡಬೇಕಾಗ್ತದೆ. ಅದನ್ನು ನಾನು ಹೇಳ್ತೀನಿ. ಶಿವಮೊಗ್ಗದಲ್ಲಿ ಸುಮಾರು 280 ಮಳೆ ಮಾಪನ ಕೇಂದ್ರಗಳಿದ್ದು ಇದರಲ್ಲಿ 50% ಕೇಂದ್ರಗಳು ಹಾಳಾಗಿವೆ. ಈ ಬಗ್ಗೆ ಸಕಾಲಿಕವಾಗಿ ಗಮನ ಹರಿಸದ ಅಧಿಕಾರಿ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ಹೀಗಾಗಿ ಮುಂದಿನ 1 ವಾರದೊಳಗೆ ದಾಖಲೆ ಸರಿಪಡಿಸಿ ಸಂತ್ರಸ್ತ ರೈತರಿಗೆ ನ್ಯಾಯಯುತವಾಗಿ ಪರಿಹಾರ ಮೊತ್ತ ಪಾವತಿಸಲು ಕ್ರಮ ಕೈಗೊಳ್ಳುವಂತೆ ಬಿಜೆಪಿ ನಾಯಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮಧ್ಯಗಳು ಸಮಯ ಕೇಳಿದ್ದಾರೆ. ಇನ್ನೊಂದ್ಸತಿ ಟ್ಯಾಬ್ಲೇಷನ್ ಸ್ಟ್ಯಾಟಿಸ್ಟಿಕ್ಸ್ ಹೋಮ್ವರ್ಕ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ವಿಶ್ವಾಸ ಹೇಳೋಣ, ಇನ್ನೊಂದು ವಾರದಲ್ಲಿ ಆದಷ್ಟು ಬೇಗ ಪಾರದರ್ಶಕತೆಯಿಂದ ಈ ವಿಚಾರವನ್ನ ರೈತರ ಮುಂದೆ ಇಡುವಂತ ಕೆಲಸ ಮಾಡಬೇಕು. ಒಟ್ಟಾರೆ ಇಂದಿನಿಂದ ನಡೀತಿರೋ ಚಳಿಗಾಲದ ಅಧಿವೇಶನದಲ್ಲಾದರೂ ಈ ಬಗ್ಗೆ ಸಮಗ್ರ ಚರ್ಚೆ ನಡೆಸಿ ರೈತರಿಗೆ ಸಮರ್ಪಕ ಬೆಳೆ ವಿಮೆ ಹಣ ನೀಡಲಿ ಎಂಬುದು ನಮ್ಮ ಆಗ್ರಹ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.